ನಮಸ್ಕಾರ. ನನ್ನ ಹೆಸರು ಶಕುಂತಲಮ್ಮ ಅಂತ ಬಂಡೆ ಅಂಗನವಾಡಿ ವರ್ಕರು. ಅವರು ಹೆಲ್ಪರ್ ಅವರು ನಮ್ಮಕ್ಕ ಅಂತ. ಅವರು ಸುಮಾರು 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸಹಾಯಕಿಯಾಗಿ ಪ್ರಮೋಷನ್ ಆಗಿ 5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮಕ್ಕಳು ಬರ್ತಾ ಇರೋದು 15 ಜನ ಮಕ್ಕಳು. ನಮ್ಮ ಸಮಸ್ಯೆ ಏನು ಅಂತಂದರೆ ಫ್ಯಾನ್ ತಿರುಗ್ತಾ ಇಲ್ಲ, ಮತ್ತೆ ನೀರಿಲ್ಲ. ನಮಗೆ ಆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಮನೆಯಲ್ಲಿ ಕೇಳ್ಕೊಳ್ತಿದ್ದೀನಿ. ಮೇಲಿನ ಅಧಿಕಾರಕ್ಕೆ ಏನೋ ಇದು ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಮಾಡಿಸ್ಕೊಡ್ತೀವಿ ಅಂತ ಅಂದಿದ್ದಾರೆ. ಇಂಥವರೆಗೂ ಏನು ಮಾಡಿಲ್ಲ. ನಿಮ್ಮಲ್ಲಿ ಏನೋ ಆಗೋಗಿದ್ರೆ ನಮ್ಗೆ ಮಾಡಬೇಕು ಅನ್ನೋದು ಕೇಳ್ಕೊಳ್ತಾ ಇದ್ದೀವಿ ಸರ್ ನಾವು. ಬೇರೆ ಏನೇನು ಸಮಸ್ಯೆ ಇದೆ ಮತ್ತೆ? ಅಷ್ಟೇ ಸರ್, ನಮ್ಮ ನೀರಿಂದೇ ಪ್ರಾಬ್ಲಮ್ ಸರ್. ನಮಗೇನು ಪ್ರಾಬ್ಲಮ್ ಇಲ್ಲ ಸರ್. ನಮ್ಮಿಂದ ಇಲ್ಲ ಚೀಫ್ ಆಫೀಸ್ಗೆ ಏನೋ ದೂರ ಏನೋ ಕೊಟ್ಟಿದ್ದಾರೆ? ಎಲ್ಲ ಹೇಳಿದ್ದೀವಿ, ಆಫೀಸ್ ಕಡೆಯಿಂದನೂ ಹೇಳಿದ್ದೀವಿ, ಎಲ್ಲ ಮನೆಗೆ ಕೊಟ್ಟಿದ್ದೀವಿ. ಮಾಡ್ತೀವಿ ಹಾಕ್ಕೊಡ್ತೀವಿ ಅಂತ ಇದ್ದಾರೆ. ಅವೇನು ಮಾಡ್ತಾರೆ. CDP ಮೇಡಮ್ ಅವರು ಏನಂದ್ರೆ ಅವರು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಏನು ಮಾಡ್ತಾ ಇಲ್ಲ. ಆಯ್ತು ಬಂದಾಗ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಅಂದಿದ್ದಾರೆ. ನೀವು ದೂರು ಕೊಟ್ಟು ಎಷ್ಟು ತಿಂಗಳಾಯಿತು? ಮೇಡಮ್ ಬಂದಾಗೆಲ್ಲ ಹೇಳ್ತಾ ಇರ್ತೀವಿ. ಈಗ ನಾವು ಮೀಟಿಂಗ್ ಹೋದಾಗಲೂ ಹೇಳ್ತಾ ಇರ್ತೀವಿ, ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿ. ಆದರೆ ಇಲ್ಲಿ ನೀರು ತೊಂದರೆ ಇದಲ್ಲ, ಮಕ್ಕಳು ಮತ್ತೆ ಹೆಂಗ್ ಮಾಡ್ತೀವಿ? ಟ್ಯಾಂಕರ್ನೇ ತಗೊಂತಾ ಇದೀವಿ. ಅದು ಒಂದೊಂದ್ಸರಿ ಬಿಡ್ತಾರೆ, ಒಂದೊಂದ್ಸರಿ ಬಿಡಲ್ಲ. ನಾವು ಅದನ್ನ ಕೇಳ್ಕೋಬೇಕು. ನಿಮ್ಮ ಕೆಲಸನೇ ನಾವು ಕೇಳ್ತಾ ಇರೋದು, ನಮ್ಮನೆಗೆ ತಗೊಂಡು ಹೋಗಲ್ವಲ್ಲ ಅಂತ ಕೇಳ್ತೀವಿ. ಅವರು ತಿಳ್ಕೊಂಡು ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ನೀರು. ಇವರು ಬಿಂದಿ ತಗೊಂಡು ಹೋಗ್ತಾ ಇದ್ರು, ಅದು ಎಲ್ಲಿ ಹೋಗ್ತಾರೆ? ಎಷ್ಟು ದೂರ ಇದೆ ನೀರಿಲ್ಲಿ ನಿಮಗೆ? ಅಕಸ್ಮಾತ್ ಹತ್ರನೇ ನಿಂತಿದ್ರೆ ಹತ್ರ ತೊಗೊಂಡ್ಬರ್ತಾರೆ. ಇಲ್ಲಾಂದ್ರೆ ಆ ಕಡೆ ಸ್ವಲ್ಪ ದೂರ ಹೋಗಿ ತೊಗೊಂಡ್ಬರ್ತಾರೆ. ಹಾಸ್ಟೆಲ್ ಕೇಳಿದ್ರು ನೀರು ಕೊಟ್ಟಿಲ್ಲ. ಅಲ್ಲಿ ಕೆಲಸ ಇರ್ತಲ್ಲ, ಯಾಕೆ ಕಡೆ ಗೊತ್ತಿಲ್ಲ ನೀರು ಹಾಸ್ಕೊಂಡು ನಾವು ಕೊಂಡ್ಕೊಂತೀವಿ ಅಂತ. ಅದಕ್ಕೆ ಏನು ಮಾಡೋದು, ಮೊನ್ನೆ ಹೋಗಿ ಅಲ್ಲೊಂದು 2 ತಿಂಗಳು ಬಂದೆ ಹಾಕ್ರಿ. ರಜಾ ಕೊಟ್ಟಿದ್ದು ಅಂತೀವಿ ನಮಗೆ. ರಜಾ ಕೊಟ್ಟಾಗ ಅವರು ಮಾಡ್ಬೇಕು, ಗೋಡೆ ಕಟ್ಬಿಟ್ಟಿದ್ದಾರೆ. ಇವಾಗ ಗಾಳಿ ಬರಲ್ಲ, ಗ್ಯಾಸ್ ಐತೆ ಇಲ್ಲಿ, ಗ್ಯಾಸ್ ಇದೆ. ಕಿಟಕಿಯೆಲ್ಲ ಗೋಡೆ ಹಾಕೊಂಡು ಹೋಗೋದು ಮುಂದೆ. ನಾವ್ ಹೇಳಿದ್ರೆ ಇಲ್ಲಿ ತರಿಸ್ತೀವಿ ಸ್ಯಾಲ್ರೆ ಅವ್ರು ಬಂದ್ರೆ ಒಳಗೆ ಕಷ್ಟ, ಗಾಳಿನೇ ಬರಲ್ಲ. ನಾವು ರಜೆ ಕೊಟ್ಟಾಗ ಇವರು ಈ ಕೆಲಸ ಮಾಡಿದ್ದಾರೆ, ಈ ಕಡೆ ಮಾಡಿದ್ದಾರೆ. ಮತ್ತೆ ಇದ್ರ ಸಂಬಂಧಪಟ್ಟ ಅಧಿಕಾರಿಗೆ ನಿಮ್ಮ CDP ಅವರು ಏನಂದ್ರು? ನಮ್ಮ ಸೂಪರ್ವೈಸರ್ ಹೇಳಿದ್ವಿ. ಆಮೇಲೆ ಮತ್ತೆ ಸರ್ ಇದ್ರು SDP ಅವರು ತಿಳಿಸಿದ್ವಿ. ಅವರು ರಜದಲ್ಲಿ ಅಂತ ಕೇಳಿದ್ದಕ್ಕೆ ಆಯ್ತು ಅಂತ ಅಂದ್ರು. ನಿಮ್ಗೆ ಯಾರೂ ಬರ್ತಾ ಇಲ್ಲ, ಕಿಟಕಿ ಇದು ಮುಚ್ಚಾಕಿದ್ದಾರೆ ಅವರು. ಯಾರು ಅವರು? ಅದು ಸಂಬಂಧಪಟ್ಟ ಇಲಾಖೆ ರಾಜಣ್ಣ ಅಂತ. ಹಾಂ, ಹೌದಾ? ಅಲ್ಲ ರಜೆನಾಗೆ ಏನು ಮಾಡಿದ್ರೆ ನೀವು ಯಾಕೆ ನೋ ಪ್ರಾಬ್ಲಮ್ ಅದೇ ಬಿಡ್ಬೇಡ್ರಿ, ನಾನು ತಿಳಿಸ್ತೀನಿ ಅಂತ ಎಷ್ಟು ಸಮಸ್ಯೆ ಆಗುತ್ತೆ ಹೇಳಿ ನಮ್ಗೆ. ಮತ್ತು ಅದು ಇಲ್ಲ ಈಗೆಲ್ಲ ಸಾಮಾನು ಐತಿ, ಅದೇನು ಬೇಕಾಗಿತ್ತು ನಮಗೆ ಹೇಳಿ. 12 ಜನ ಬರೋದು ನಮಗೆ, ಗ್ಯಾಸ್ ಇಟ್ಟಿರೋದು ಗಾಡಿ ಬರೋದು ಅಥವಾ ಗಾಡಿನೇ ಬರಲ್ಲ. ಗಾಡಿ ಕಟ್ಬಿಟ್ಟೆ ಗೊತ್ತಾ ಗಾಡಿ? ಹೌದು. ಮೇಡಮ್ ಅವರೇ, ತಮ್ಮ ಹೆಸರು? ಯಾಕೆ ಬಿಂದಿ ತಗೊಂಡು ಹೋಗ್ತಾ ಇದ್ದಾರೆ? ನೀರು ಬರ್ತಾ ಇಲ್ಲ ನಿಮಗೆ ಅಂಗನವಾಡಿಗೆ? ನೀರು ಇಲ್ಲ ಸರ್ ಇಲ್ಲಿ. ಹೌದಾ? ಎಲ್ಲ ಟ್ಯಾಂಕರ್ ನಿಲ್ಲಿಸಿ ಅಲ್ಲಿ ಓಡೋಬೇಕು. ಹೌದಾ? ನೀರಿಲ್ಲ. ಎಷ್ಟು ವರ್ಷದಿಂದ ಇಲ್ಲ ನಿಮ್ಗೆ ನೀರು? ಜಾಸ್ತಿ ವರ್ಷ ಇದ್ದಿಲ್ಲ ಸರ್, ನಾನು ಇಲ್ಲಿ ಬಂದಾಳ ನೆಟ್ಟಿ ನೀರೇ ಇಲ್ಲ. ನೀರೇ ಇಲ್ವಾ? ಇಲ್ಲ. ಎಷ್ಟು ವರ್ಷ ಆಯಿತು ತಾವು ಬಂದು? ನಾನು ಒಂದು 17-18 ವರ್ಷ ಆಗಿತ್ತು ಸರ್. 18 ವರ್ಷದಿಂದ ನೀರಿಲ್ಲ ನಿಮಗೆ. ಮತ್ತು ಸಂಬಂಧಪಟ್ಟ ಅಧಿಕಾರಿಗೆ ಏನಾರ ಮನವಿ ಏನೋ ಕೊಟ್ಟಿದ್ದಾರೆ ತಾವು? ಯಾರಿಗೆ ಹೇಳಿದ್ರ? CDP ಮೇಡಮ್ಗೆ ಹೇಳಿದ್ರ? ಸುನೀತಾ ಮೇಡಮ್ ಅವ್ರಿಗೆ?
ಇವ್ರಿಗೆ ಹೇಳಿದ್ವಿ ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದ್ವಿ ನದಿ ಹಾಕ್ಸ್ತೆ ಅಂತ ತಹಸೀಲ್ದಾರ್ ಮೇಡಮ್ ಇದ್ರಲ್ಲ ಅವಾಗ ಹಾಂ ಅವ್ರಿಗೆ ಹೇಳಿದ್ರೆ ಮತ್ತೆ ನೋಡಿ ಹಾಕ್ಸ್ತೆ ಅಂತ ಹೇಳಿದ್ರು ಮತ್ತೆ ಹಾಕ್ಸಿಲ್ಲ ಅವರು. ಹೌದಾ ಈ ಕಡೆ ಏನು ಗಮನ ಹರಿಸಿಲ್ಲ ಅವರು? ಹಾಂ ಇಲ್ಲ. ಮತ್ತೆ ಏನಾನ ಹೇಳಿದ್ರು ಮೇಡಮ್ ಅವ್ರಿಗೆ? ಆಗ ಪೈಪ್ ಇಲ್ಲಿವರೆಗೂ ಬಂತು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಹಾಂ ಅದು ಯಾವಾಗ ಆ ಥರ ಗೊತ್ತಿಲ್ಲ ಸರ್. ಹೌದಾ? ಹ್ಞೂ ಅಂದರೆ ನೀವು ಎಷ್ಟು ದೂರ ಇದೆ ನೀರು ತಗೊಬರೋಕ್ಕೆ? ಜಾಸ್ತಿ ದೂರ ಹೋಗ್ಬೇಕು, ಎಲ್ಲಿ ಟ್ಯಾಂಕಲ್ಲಿ ಸಹ ಅಲ್ಲಿ ಹೋಗ್ಬೇಕು. ಹೌದಾ? ಹ್ಞೂ ಹಾಂ ನೀರೇ ಇಲ್ಲ ಸರ್ ಇಲ್ಲಿ. ಅಲ್ಲಿ ಲಾಸ್ಟ್ಲಿ ಹೋದ್ರೆ ಅವ್ರು ಬರ್ತಾರೆ ಹಾಂ ನೀರು ಹಿಡ್ಕೊಬೇಡ್ರಿ ನಮಗೆ ನಾವು ಕೊಂಡ್ಕೊಂತೀವಿ ಅಂತ. ಹಾಂ ಮತ್ತೆಲ್ಲೂ ಅವ್ರು ನೀರು ಬಿಡಲ್ಲ. ಹಾಂ ಎಲ್ಲ ಟ್ಯಾಂಕರ್ ಬಂದು ಯಾರೋ ಇಟ್ಕೊಂಡು ತಂದು ಒಯ್ಕೋಬೇಕು ಅಷ್ಟೇ, ಇಲ್ಲಾಂದ್ರೆ ನೀರಿಲ್ಲ. ಮಕ್ಕಳಿಗಿಲ್ಲ ನಮಗಿಲ್ಲ ನೀರು. ಹ್ಞೂ ಮಾಡ್ತಾಯಿದ್ರು ಮತ್ತೆ ನೀರಿಲ್ಲ ಅಂದರೆ? ಏನು ಮಾಡ್ಬೇಕು ಸರ್, ಎಲ್ಲ ಹೋಗ್ಬೇಕು, ದೂರ ಹೋಗ್ಬೇಕು. ನಾನು ದೂರ ಹೋಗಿ ಇಟ್ಕೊಂಡು ಬರ್ಬೇಕು, ಟ್ಯಾಂಕರ್ ಇಟ್ಕೊಂಡು ಬಂದು ಅಡುಗೆ ಮಾಡ್ಬೇಕು. ನಾನು ಹಾಲು ಕೊಡಬೇಕು, ಮಕ್ಕಳಿಗೆ ಮಿಲೆಟ್ ಕೊಡಬೇಕು, ಹಾಂ ಅಡುಗೆ ಮಾಡಬೇಕು, ನೀರು ಎತ್ಕೊಂಡು ಬರ್ಬೇಕು. ನಾನು ಎಲ್ಲ ಮಾಡಬೇಕು. ನೀರಿಲ್ಲ, ನೀರಿದ್ರೆ ಎಲ್ಲ ಮಾಡ್ತೀನಿ, ಇಲ್ಲ ಅಂತಲ್ಲ. ನೀರಿಲ್ಲ, ನೀರಿನ ವ್ಯವಸ್ಥೆ ಜಾಸ್ತಿ ಈ ಕಡೆ. ನೀರೇ ಇಲ್ಲ. ಎಲ್ಲ ಯಾರನ್ನ ಕೇಳಬೇಕು, ಇಲ್ಲ ಪುನಃ ಇಲ್ಲ ಅಂದರೆ ಆ ತಗೊಂಡು ಒಂದು ಮನೆ ತಗೊಂಡು ಒಂದು ಬಿಂದಿಗೆ ಇಸ್ಕೊಬರ್ಬೇಕು, ಅಡುಗೆ ಮಾಡ್ಬೇಕು ಸರ್. ಆಯ್ತು.